ಯೋಸ್ ದಿನ ಆಗಿತ್ತು ನಾನಂತೂ ಕಸವ ಗುಡಿಸ್ಬಿಟ್ಟು ಮೊಯ್ ಬಗ್ಸ್ ಮಾಡ್ಬಿಟ್ಟು ನಮ್ಮನೆ ಕೆಲಸ ನಾವು ಮಾಡೋದ್ರಾಗೆ ಏನೋ ಒಂಥರ ಖುಷಿ ಆಯ್ತದೆ ನಮ್ಗಂತೂ ಅಲ್ವೇ. ಬಿಡು ಹೆಂಗೋ ಮ್ಯಾಲಿಂದ ಎಲ್ಲ ಗುಡಿಸ್ಕೊಂಬಿಟ್ಟು ಬಂದೆ, ಮರ ತಗೊಬಿಟ್ಟು ಬಂದು ಎಲ್ಲ ಎತ್ತಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಇದು ಮಾಡಿದ್ರೆ ಮುಗೀತು. ನೀನು ಏನಾಯ್ತಪ್ಪ ಕೆಲಸ? ಎಲ್ಲ ಧೂಳು ಪಾಳು ಎಲ್ಲ ಕಡಿಸ್ಬಿಡ್ಬೇಕತ್ತಾಗೆ. ಎಣ್ಣೆ ಹಿಡ್ಕೊಂಬಿಟ್ಟು ಎಲ್ಲ ಒಸಿ ಕ್ಲೀನ್ ಮಾಡಿಸ್ಬಿಟ್ರೆ ಎಲ್ಲ ಸೊರೈತದೆ. ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಎಲ್ಲ ನೋಡ್ಕೊಬೇಕು, ಒಸಿ ಹುಷಾರಾಗಿ ನೋಡ್ಕೊಬೇಕು ಎಲ್ಲನೂ. ಎಲ್ಲ ಧೂಳು ಪಾಳು ಎಲ್ಲ ಕಟ್ಟಿರ್ತದೆ. ಹಬ್ಬದಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ ಇರು ಒಂದು ಕಡೆಯಿಂದ. ಇಷ್ಟು ದಿನ ಕುಂತ್ಕೊಂಡು ಮೈಯೆಲ್ಲ ಜಾಡ ಹಿಡ್ದಂಗೆ ಆಗೋಗ್ಬಿಟ್ಟೈತೆ ನಂಗಂತೂ. ಇನ್ನೇನು ಮಾಡೋದು, ಕುಂತ್ಕೊಳ್ಳೋದು ಆ ಕೆಲಸ ಈ ಕೆಲಸ ಬರೀ ಇದೆ ನೀನು. ಜಾಸ್ತಿ ಆಗೋಗ್ಬಿಟ್ಟೈತೆ ನಂಗಂತೂ. ನೋಡ ನೀರು ಎಲ್ಲ ಒಂದಿನ ನಾನೇ ಕ್ಲೀನ್ ಮಾಡೋದು ಏನಾರ ಮಾಡ್ತೀನಿ. ಇದೇ ನಮ್ಮ ಅತ್ತೆ ಕಸ ಗುಡಿಸ್ತೈತೆ. ಅತ್ತೆ ಅತ್ತೆ ಪರ್ಕೆ ಹಾಕಿ ಅತ್ತೆ. ಇದು ಯಾಕದೆ ನೀವು ಕಸ ಗುಡಿಸ್ತಾ ಇದ್ದೀರಾ? ಹಾಕಿ ಪರ್ಕೆ ನಾನು ಗುಡಿಸ್ಕೊತೀನಿ ಎಲ್ಲನೂ. ಏ ಬುಡವ, ನಮ್ಮ ಮನೆ ಕೆಲಸನೇ ನಾನು ಮಾಡಬಾರ್ದೆ? ಮನೆ ಕೆಲಸ ಮಾಡಿದ್ರೆ ನಾನು ಸೌದೋಗ್ಬಿಡ್ತೀನಿ ನಾನು. ಗುಡಿಸ್ಕೊತೀನಿ ಹೇಳು ಹೋಗಿ. ಅದೇನೋ ಕಂಪ್ಯೂಟರ್ ಓದ್ತಿತ್ತಿಯಲ್ಲ, ಕೆಲಸ ಮಾಡ್ತಿತ್ತಿಯಲ್ಲ, ಓ ಪಾಪ ಮಾಡೋಗಿ ನೀನು ತಾನೇ. ನೀ ಪಾಪ ಇನ್ನೇನು ಮಾಡಿಯೇ, ಹೋಗಿ ಮಾಡೋಗು ನೀನು ಬಸಿ. ಕೆಲಸ ಎಲ್ಲನೂ ಸ್ಯಾನೆ ಇರ್ತದೆ ನಿಂಗೂ. ಅತ್ತೆ ನನಗೇನಂತ ತೊಳ್ಳಾಕ ಕೆಲಸ ಏನಿಲ್ಲ ಸರಿನಾ? ಈ ಕಂಪ್ಯೂಟರ್ ಕೆಲಸ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಯಾವ ಕೆಲಸನೇನು ಮಾಡ್ತಿಲ್ಲ. ಸುಮ್ಮನೆ ಟೈಮ್ ಪಾಸ್ಕಂಗೆ ನೋಡ್ತಾ ಇರ್ತೀನಿ ಅಷ್ಟೇನೆ. ನಾನೇ ಕೆಲಸ ಮಾಡ್ತಿಲ್ಲ. ಈಗ ವಿಹಾನ್ ನೋಡ್ಕೊಂಡು ಮನೆಯ ನೋಡ್ಕೊಂಡು ಮನೆ ಅಡುಗೆ ಮನೆ ಕೆಲಸ ಇದ್ರಾಗ ಏನೇ ಮುಳುಗೋಗ್ಬಿಟ್ಟಿದ್ದೀನಿ ನಾನಂತೂ. ಇಷ್ಟು ಬಿಟ್ರೆ ನಂದು ನೀ ಎಂಥದೂ ಕೆಲಸ ಇರೋಕ್ಕಿಲ್ಲ. ನೀವು ಯಾಕತ್ತೆ ಇಷ್ಟು ಬೆಳಿಗ್ಗೆ ಚೊಳಿನಾಗ ಎದ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ಕೊಂಡು ಕುಂತಿದ್ದೀರಿ? ನಾನು ಏನಪ್ಪ ಇದು ಸೌಂಡ್ ಆಯ್ತಾಯ್ತಲ್ಲ ಅಂತ ಬಂದರೆ ನೀವು ಕಸ ಗುಡಿಸ್ತಿರೋದು? ಅದೇ ಬಿಸಾಕಿ ಪರ್ಕೆಯ ನೀವು ಕುಂತ್ಕೊ ಬನ್ನಿ, ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ನೀವು ಯಾಕೆ ಎಲ್ಲ ಕೆಲಸ ಮಾಡ್ಕೊಂಡು ಕುಂತ್ಕೊತೀರಾ? ಅತ್ತೆ ನೀವು ಕೆಲಸ ಮಾಡಿದ್ರೆ ನನಗೆ ಪ್ರೀತಿ ಬರ್ತದೆ, ಮಾಡಲಿಲ್ಲ ಅಂತ ಅಂದಿದ ತಕ್ಷಣ ಏನೇ ಬೇಜಾರಾಯ್ತದೆ, ಹಾಗೆಲ್ಲ ಏನು ಅನ್ಕೋಬೇಡಿ ಅತ್ತೆ. ನನಗೆ ಎಂಥದೂ ಆಗಲ್ಲ ನಿಮ್ಮ ಮೇಲೆ. ಯಾವಾಗೂ ನನಗೆ ಒಂದೇ ಭಾವನೆ ಏನಿಯ ನಿಮ್ಮ ಮೇಲೆ. ನಿಮ್ಮನ್ನ ಕಂಡ್ರೆ ನನಗೆ ಅದೇ ಗೌರವನೇನಿ ಐತೆ. ಬನ್ನಿ ಕುಂತ್ಕೊ ಬನ್ನಿ ಸುಮ್ಕೇನೇನಿಯಾ. ಅಲ್ಲ ಕಣವ, ನಾನಿನ್ನೇನು ಕೊಡ್ದು ಕಟ್ಟೆ ಹಾಕ್ತೀವ್ನಿ ಅಂತ ನಾನೇನಾರ ಕೊಡ್ದುಬಿಟ್ಟು ಕಟ್ಟೆ ಹಾಕ್ತೀವ್ನಿ? ಯವ್ವ, ಯಾರ ಕೊಡ್ದು ಕಟ್ಟೆ ಹಾಕೋರ ಸ್ವಾತಿಗಳನ್ನು ಹಿಂಗೆ ಅನ್ನಕ್ಕಿಲ್ಲ ಹಂಗಂತೀಗಲ್ಲ. ಮಾಡಬೇಡ ಅಂತ ಹೇಳ್ಬಿಟ್ಟು ನಾನೇನು ಅಂತ ಕೊಡ್ದು ಕಟ್ಟೆ ಹಾಕೋ ಕೆಲಸ ಏನು ಇದು ಮಾಡ್ತಿಲ್ಲ, ಸುಮ್ಕಿರವ. ಸ್ವಲ್ಪ ಅಷ್ಟೇ ಏನಿಯ ಕ್ಯಾಮೆ ಮಾಡ್ತಿರೋದು. ನಾನೇನು ಅಂತ ತೊಳ್ಳಾಕಂತ ಕೆಲಸ ಏನು ಮಾಡ್ತಿಲ್ಲ. ಕಸ ಗುಡಿಸ್ತೀವ್ನಿ. ಕಾಪಿಗಾಗಲೇ ಇಕ್ಕೊಂಡು ಕುಡ್ದು ಹಂಗೆ ಬಿಟ್ಟಿವ್ನಿ. ಕಾಸ್ಕೊಂಡು ಸುಮ್ಕೆ ಲೋಟು ಕಕ್ಕ ಹೋಗು. ಆಗಲೇ ಕಾಪಿ ಕುಡಿಬೇಕು ಅಂತ ಅನ್ನಿಸ್ತಾ ಹಂಗೆ ಏನಿಯ ಮಾಡ್ಬಿಟ್ಟೆ. ಯಪ್ಪ ಅತ್ತೆ, ನೀವು ನಾಳೆಯಿಂದ ಪರ್ಕೆನೆ ಮುಟ್ಬೇಡಿ, ನಾನು ನೋಡ್ಕೊಂತೀನಿ ಎಲ್ಲ ಕೆಲಸವನ್ನು. ಹಾಕಿ ಸುಮ್ಕೇನಿಯ ಹಂಗೇನಿಯ. ನಿಮ್ಮ ಮಗಳು ಫೋನ್ ಮಾಡಿದ್ಲಂತೆ ನಿಮಗೆ, ನೀವು ಫೋನ್ ಎತ್ತಲಿಲ್ವಂತೆ. ನನಗೆ ಫೋನ್ ಮಾಡಿ ಅಮ್ಮಂಗೆ ಕೊಡಿ ಅಮ್ಮಂಗೆ ಕೊಡಿ ಅಂತ ಕೇಳಿದ್ಲು. ನಾನು ಅದಕ್ಕೆ ಸರಿ ಮಲ್ಕೊಂಡಿದ್ದಂಗೆ ಅವರೇ ರಾತ್ರಿ ಮಲ್ಗವ್ರೆ ಬೆಳಿಗ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ದೆ. ನಿಮ್ಮ ಮಗಳದಾಗೆ ಒಂದು ಸ್ಕಿತ ಮಾತಾಡಿ. ಮಾತಾಡ್ತೀನಿ. ನಾನೇ ಮಾತಾಡ್ತೀನಿ. ನಾನೀಗ ಕಸ ಗುಡಿಸಿದ್ದೆಲ್ಲ ಆಯ್ತು ಕಣವ, ಮರಕ್ಕೆಲ್ಲ ತುಂಬಿಟ್ಟು ಈಚೆ ಕಡೆಗೆ ಹಾಕ್ತೀನಿ. ನೀನು ಕಾಪಿ ಕಾಯಿಸ್ಕೊಂಡು ಕುಡಿಯೋಗು. ಕಾಪಿ ಎಲ್ಲ ಮಾಡಿವ್ನಿ, ಬಿಸಿ ಮಾಡ್ಕೊಂಡು ಕುಡಿಯೋಗು. ಅತ್ತೆ ಯಾಕತ್ತೆ ನಿಮ್ಮ ಮಗಳ ಹೆಸರು ಹೇಳಿದ್ರು ನೀವು ಮಾತಾಡ್ತಿಲ್ಲ, ಏನೂ ಇಲ್ಲ. ಯಾಕೆ ಏನಾದರೂ ಬೇಜಾರು ಮಾಡಿದ್ಲ? ಇಲ್ಲ ನಿಮ್ಗೇನಾದ್ರೂ ಬೇಡ ಅಂತ ಹೇಳ್ಬಿಟ್ಟು ಏನಾದ್ರು ಬೇಜಾರು ಆಗೈತಾ? ಹೇಳಿ ಅತ್ತೆ, ಯಾಕೆ ಇಷ್ಟೊಂದು ಬೇಜಾರಾಗಿ ಹಿಂಗಿದಿರಲ್ಲ? ಏನಾಯ್ತು ಅಂತ? ಅಂಥದ್ದೇನಿಲ್ಲ ಹೇಳವ, ಅಂಥದ್ದು ಏನಿಲ್ಲ. ಹೋಗು, ನಾನು ಕಸ ಗುಡಿಸ್ಕೊಂಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕಲ್ಲ. ಹೋಗೋಗು. ಹೋಗಿ ಸರ್ನ ಕುಡ್ಕೊಂಡು ಹೋಗಿ ಕೆಲಸ ನೋಡ್ಕೋ. ನಾಷ್ಟಾಗಿಷ್ಟ ಏನಾರ ಹುಸಿ ಮಾಡಿಬಿಡು. ಚಪಾತಿ ಗಿಪಾತಿ ಏನಾರ ಮಾಡು. ನಾನು ಹೊಲದ ಕಡೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀನಿ. ಯಾಕೆ ನಮ್ಮತ್ತೆ ಮಗಳು ಅಂತ 3 ಹೊತ್ತು ಕುಣಿತಾ ಇತ್ತು. ಇವಾಗ ನೋಡಿದ್ರೆ ನೀನಿಯ ಮಗಳು ಬಿಸಿ ಎತ್ತಿದ್ರೆ ನೀನಿಯ ಏನು ಮಾತಾಡೋದಿಲ್ಲ, ಹಂಗೆ ಹೊಂಟೋಯ್ತದೆ. ಮಗಳು ಅಷ್ಟಿತ ಫೋನ್ ಮಾಡಿದ್ರು ಎತ್ತಿಲ್ವಂತೆ. ಏನಾಯ್ತು ಅಂಥದ್ದು? ನಮ್ಮ ಅತ್ತೆನೂ ನಾದ್ನಿ ಮುದ್ದಿ ಅಂತಲೇ ಗೊತ್ತಾಯ್ತಿಲ್ಲ ನಂಗಂತೂ. ನಮ್ಮ ಅತ್ತೆ ಪೂರ್ತಿ ಬದಲಾಗೋಗ್ಬಿಟ್ಟೈತೆ ಅಂತ ಅನ್ನಿಸ್ತದೆ. ನನಗಂತೂ ನಂಬಿಕೆ ಐತೆ ಬದಲಾಗೈತೆ ಪೂರ್ತಿ ಅಂತ ಹೇಳ್ಬಿಟ್ಟು. ಬಿಡು ಹೋದ್ರೆ ಹೋಗ್ಲಿ. ಇಷ್ಟನ ಬದಲಾಗೋರಲ್ಲ. ವ್ಯಕ್ತಿ ಬದಲಾದ್ರೆ ಖುಷಿ ಪಡೋರು ನಾವು ಖುಷಿ ಪಟ್ಟಷ್ಟು ಯಾರು ಖುಷಿ ಪಡ್ತಾರೆ? ಹೋದ್ರೆ ಹೋಗ್ಲಿ ಬಿಡು. ಸೊಸೆ ನಮ್ಮ ಮನೆಗೆ ನಮ್ಮ ಕಾರ್ ಇತ್ತಲ್ಲ, ಹಳೆ ಕಾರ್ ಕೆಟ್ಟೋಗ್ಬಿಟ್ಟೈತಲ್ಲ, ನಾವು ಒಂದು ಸಂದಕ್ಕಿರ ಕಾರ್ ತಗೊಬಿಟ್ಟು ಬರೋಣ ಸೊಸೆ. ನಾವು ಏನು ಯಾರಿಗೇನು ಕಮ್ಮಿ ಇಲ್ವಲ್ಲ ಸೊಸೆ. ಒಂದೇ ಒಂದು ಕಾರ್ ತಗೊಬಿಟ್ಟು ಬಂದ್ಬಿಟ್ಟು ನಿಲ್ತಾನ. ನಂಗೆ ಅದೇನೋ ಕಾರ್ ತಗೋಬೇಕು ಅಂತ ಬಲ ಆಸೆ. ಕಾರಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮನ್ನ ಆಡ್ಕೊತಾರೆ. ದುಡ್ಡು ಐತೆ ಅಂತಾರೆ, ಕಾರ್ ಇಕ್ಕೊಂಡಿಲ್ಲ ಒಂದು ಯೋಗ್ಯತೆಗೆ ಅಂತೇಳ್ಬಿಟ್ಟು ಬಸ್ಸುಗಳು ಹತ್ಕೊಂಡು ಬರ್ಬೇಕಲ್ಲ, ಅದಕ್ಕೆ ಬೇಜಾರಾಯ್ತದೆ ಕಣ್ ಸೊಸೆ. ಒಂದೇ ಒಂದು ಕಾರ್ ತಗೊಬಿಡನಿ ಅತ್ತೆ, ಅಷ್ಟೇ ತಾನೇ, ತಗೊಳ್ಳೋಣ ಬಿಡಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಮ್ಮನೆಗೆ ಯಾರು ಓಡಿಸೋರಿಲ್ವಲ್ಲ, ಅದಕ್ಕೆ ನೀ ಸುಮ್ಮನೆ ಅದೇ ಇನ್ನೇನು ಬಿಡು ಅಂತ. ಹಳೆ ಕಾರ್ ಕೆಟ್ಟೋದ್ಮೇಲೆ ಹೊಸ ತಗೋಣಕ್ಕಂತೂ ಆಗಲೇ ಇಲ್ಲ ನಮ್ಗಂತೂ. ಅದೇನೋ ಮನಸ್ಸೇ ಬರಲಿಲ್ಲ ಕಾರ್ಗೆ, ಯಾಕಪ್ಪ ಸುಮ್ಮನೆ ದುಡ್ಡು ದಂಡ ಅನ್ಕತಿದ್ದೆ. ಆದರೆ ನೀವು ಹೇಳಿದ್ದೀರ ಅಂತಂದಮೇಲೆ ಪಕ್ಕ ಬರ್ತದೆ ಅತ್ತೆ, ಪಕ್ಕ ತಗೊಂಡ್ಬಿಡ್ಬಾರ ನೀ ಸುಮ್ಕಿರಿ. ನಿಮ್ಗೆ ಇಷ್ಟ ತಾನೇ ಕಾರು ಅಂತಂದರೆ ಆಯಿತು, ನಾನೇ ಹೇಳ್ಬಿಟ್ಟು ನಮ್ಮ ಯಜಮಾನ್ರಿಗೆ ಬುಕ್ ಮಾಡಿಸ್ತೀನಿ. ನಿಮ್ಗೆ ಎಂಥ ಕಾರ್ ಬೇಕೋ ಹೇಳಿ, ಕರ್ಕೊಂಡೋಗ್ಬಿಟ್ಟು ಅಂಥ ಕಾರ್ ಏನಿಯ ತಗೊಳ್ಳೋಣ. ಎಂಥದ್ದು ಒಂದು ಕಾರ್ ಬೇಕಷ್ಟೇ ನೀನಿಯ. ಓಡಾಡಬೇಕು. ಎಲ್ಲ ಹೋದ್ರೆ ಕಾರಾಗೆ ಹೋಗ್ಬೇಕು ನಾವು. ಬಸ್ ಹತ್ಕೊಂಡು ಹೋಗಂಥದ್ದೇನು ಇರಬಾರ್ದು, ಕಂಡೋರ್ ಕಾರ್ನ ಬೇಡ ಹಂಗಿರಬಾರ್ದು. ಸರಿ ಅತ್ತೆ. ನಾನು ಇಷ್ಟೊಂದು ದಿನದಿಂದ ಅನ್ಕೋತಾ ಇದ್ದೆ ತಗೋಬೇಕು ಕಾರ್ ತಗೋಬೇಕು ಅಂತ. ಏನು ನಮ್ಮ ಅತ್ತೆಗೂ ಹಂಗೆ ಅನ್ನಿಸ್ಬಿಟ್ಟೈತಲ್ಲ, ಕಾರ್ ತಗೋಬೇಕು ಅಂತ ಹೇಳ್ಬಿಟ್ಟು. ಇಲ್ಲ ನಮ್ಮ ಅತ್ತೆಗೆ ಏನೋ ಶಾನೆ ಬೇಜಾರಾಗೈತೆ ಅಂತ ಅನ್ನಿಸ್ತದೆ. ಏನು ಅಂತ ಹೇಳ್ತಿಲ್ಲ ಅಷ್ಟೇ ನೀನಿಯ. ಅಮ್ಮ
ನೀನ್ ಯಾಕೆ ಬರಕೋದೆ ಹೊಲದ ಕಡೆ ಮನೆಗೆ ಆರಾಮಾಗಿ ಮನೆ ಕಂಡು ಸುಧಾರಿಸ್ಕೊಳಕ್ ಬಿಟ್ಬಿಟ್ಟು ಈ ಸಳಿನಾಗೆ ಬಂದ್ಬಿಟ್ಟಿದ್ಯಲ್ಲ ಯಾಕೆ ಬರ್ಬೇಕಿತ್ತು ಮನೆಗೆ ಸುಧಾರಿಸ್ಕೋಬೇಕು ಸುಮ್ಕೆನೆ ನೀಯಾ ಲೋ ಮಗನೇ, ನಂಗೆ ಅಷ್ಟೊಂದು ಇನ್ನೂ ಏಜ್ ಆಗಿಲ್ಲ, ಸುಮ್ಕಿರ್ಲಾ. ಏನು ವಯಸ್ಸು ಆಗೋಗ್ಬಿಟ್ಟೈತೆ ನನಗೆ, ಓಡೋಗ್ಬಿಟ್ಟಿವಿ ನಾನು, ವಯಸ್ಸಾಗೋಗ್ಬಿಟ್ಟು ಅಂತ ಅನ್ಕೊಂಡ್ಬಿಟ್ಟಿದ್ದೀಗಲ್ಲ ನೀನು. ಯಾವ ವಯಸ್ಸಾಗೈತಲ್ಲ ನನಗೆ, ಇಂಥವೆಲ್ಲ ಬೇಜಾನ್ ನೋಡ್ಕೊಂಡಿಲ್ವಲ್ಲ ನಾನು. ಏನು ಒಂದ ಎರಡ, ನಾನು ಇಂಥವೆಲ್ಲ ಬೇಜಾನ್ ನೋಡ್ಬಿಟ್ಟು ಬೇಜಾನ್ ಮಾಡಿವ್ನಿ ನಾನು. ನಂಗೂ ಎಲ್ಲ ಗೊತ್ತು ತಗ. ಯಾವ ಟೈಮಾಗಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ಹೊಲ ಎಲ್ಲ ಒಂದು ಕಿತ ಓಡಾಡ್ಕೊಂಬಿಟ್ಟು ಬಂದರೆ ಸಮಾಧಾನ. ಏನೆಲ್ಲ ತೆಂಗಿನ ಗಿಡಗಳೆಲ್ಲನೂ ಸಂದಾಗ ಬಂದ್ಬಿಟ್ಟವಲ್ವಾ. ನಾನು ಹೊಲದ ಕಡೆ ಬಂದ್ಬಿಟ್ಟು ಯಾವ ಕಾಲ ಆಗಿತ್ತೋ ಏನು ಕತಿಯೋ ಎಲ್ಲ ಸಂದಕ್ಕೆ ಬಂದ್ಬಿಟ್ಟವೆ. ನೋಡಕ್ಕೆ ಒಂಥರ ಖುಷಿ. ಅಮ್ಮ, ನಿನ್ ಜಮೀನು ನಿನ್ ಹೊಲ ನಿನ್ನಿದು, ಆರಾಮಾಗಿ ಯಾವಾಗನ ಬಾ ಯಾವಾಗನ ಹೋಗು ಓಡಾಡ್ಕೊಂಡು ಹೋಗು. ನಿನ್ ಯಾರು ಕೇಳ್ತಾರೆ? ಆರಾಮಾಗಿರು ಸರಿನಾ. ನಾನು ತೋಟ ಎಲ್ಲ ನೋಡ್ಕೋಬೇಕು, ತೆಂಗಿನಕಾಯಿ ಎಲ್ಲ ಕಿತ್ಬಿಟ್ಟು ನಾನೆಲ್ಲ ಮಾರ್ಕೆಟ್ಗೆ ಹಾಕವ್ರೆ. ಇನ್ನೇನು ಇಲ್ಲ ಕೆಲಸ. ಹೊಲದ ಕೆಲಸ ಕಮ್ಮಿನೇನಿಯ, ಗದ್ದೆ ಕೆಲಸ ಸ್ವಲ್ಪ ಐತೆ ಅಷ್ಟೇನಿಯ. ಇಷ್ಟು ದಾರ ಎಲ್ಲ ನೋಡ್ಕೋಬೇಕಲ್ಲಮ್ಮ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ. ಅಯ್ಯೋ ನೋಡ್ಕೊತಾನೆ ಇದೀನಿ. ಅಪ್ಪ ಅಂತೂ ಈಗ ಹೊಲದ ಕಡೆಗೆ ಬರೋದೇನಿಯ ಇಲ್ಲ, ಎಲ್ಲ ನಾನೇ ನೋಡ್ಕೋಬೇಕು. ಏನಾರ ಹೇಳ. ನೀನು ನಾನು ನಿನಗೆ ಮಲ್ತಾಯಿ ಆಗಿದ್ರು ನಾನು ನಂಗೆ ನೋಡ್ಕೊಂಡ್ರು ನೀನು ಮಾತ್ರ ಹಂಗೆ ನಾನು ನೋಡ್ಕೊಂಡಿಲ್ಲ ಬಿಡು. ನನ್ನನ್ನು ಪಿರುತಿಯಿಂದ ನೀನು ನೋಡ್ಕೊಂಡು ಅಮ್ಮ ಅಮ್ಮ ಅಂತ ನೀನು ಬೆಳೆಸ್ಬಿಟ್ಟೆ. ನಾನೇ ನಂಬಿಕೆ ಎಲ್ಲ ಕಳ್ಕೊಂಬಿಟ್ಟೆ ನಾನಂತೂ. ಒಂಥರ ಬೇಸರ ಆಯ್ತದೆ ನಂಗಂತೂ ಎಲ್ಲ ನೆನೆಸ್ಕೊಂಡ್ರೆ ನೀಯ. ಅಮ್ಮ, ಹಳೇದೆಲ್ಲ ಯಾಕೆ? ಹಳೇದೆಲ್ಲ ಬಿಟ್ಟು ಬಿಸಾಕಿ ಈಗ ಹೊಸದು ಏನಾಯ್ತದ ಅದು ನೋಡೋಣ. ಹಳೆ ಕತೆ ಎಲ್ಲ ಕೆದಿಕೊಂಡು ಕುಂತ್ಕೊಳಕ್ ಆಗಲ್ಲ ನಮ್ಗೂ. ಹೋಗಿ ಓಡಾಡ್ಕೊಂಬಿಟ್ಟು ತಣ್ಣಗೈತೆ ಚಳಿನೇನಿಯ, ಮಂಜೆಲ್ಲ ಬಿದ್ದುಬಿಟ್ಟೈತೆ. ಹಂಗೆ ಒಂದು ರೌಂಡ್ ಓಡಾಡ್ಕೊಂಡು ಹಂಗೇನಿಯ ಬಾ ಹೋಗು ಹೋಗು. ಹೋಗೋಣ ಮಗ, ಅದಕ್ಕೆ ಮನೆ ಕುಂತ್ಕೊಂಡು ತಲೆ ಕೆಡ್ತದೆ ಅಂತಾನೆ ನಾನು ಬಂದಿದ್ದು. ಓಡಾಡ್ಕೊಂಡು ಹೋಗೋಣ ನೆಮ್ಮದಿಯಾಗಿ ಅಂತ ಹೇಳ್ಬಿಟ್ಟು. ಸರಿ, ನಾನು ಓಡಾಡ್ಕೊಂಬಿಟ್ಟು ಬರ್ತೀನಿ, ಹೋಗು, ಕೆಲಸ ಐತೆ, ನಾನು ನೋಡ್ಕೊ ಹೋಗು. ಸರಿ ಅಮ್ಮ. ಇವನು ನಾನು ಎಷ್ಟು ಕಾಟ ಕೊಟ್ಟರು ಈ ಬೊಡೆ ತದ್ ನನ್ನನ್ನು ಮಾತ್ರ ಪಿರುತಿ ಮಾಡೋದು ಬಿಡ್ಲಿಲ್ಲ. ಅಮ್ಮ 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 ಅಂತ ಹೇಳ್ಬಿಟ್ಟು ನನ್ನ ಜೊತೆನೇ ಇತ್ತಾನೆ. ಬಿಡು, ಎಲ್ಲನ ಮಾಡೇ ಬರೋಕೆ ನಿಧಾನಕ್ಕೆ ವಯಸ್ಸಾದ್ಮೇಲೆ ಗೊತ್ತಾಯ್ತು. ವಯಸ್ಸಿದ್ದಂಗೆ ನಿನಗೆ ಗೊತ್ತಾಗಿದ್ರೆ ಇನ್ನೂ ಹೆಂಗಿರೋದು ನನ್ನ ಕತೆ. ಬಿಡು, ನಡ್ಕೊಂಡು ಹೋಗೋಣ ಇನ್ನು. ಓಹೋ, ಪರವಾಗಿಲ್ಲ, ಎಲ್ಲ ಸಂದಕ್ಕೆ ಬಂದೈತೆ. ಗದ್ದೆ ಪದ್ದೆ ಎಲ್ಲ ಎದ್ದು ಸಂದಕ್ಕೆ ಐತೆ. ಪರವಾಗಿಲ್ಲ, ಈಕಿತ ಒಳ್ಳೆ ಬೆಳೆ ನಿನಗೆ ಬರ್ತದೆ ಅಂತ ಅನ್ನಿಸ್ತದೆ ನನಗಂತೂ. ಸೂಪರಾಗಿ ಬಂದ್ಬಿಟ್ಟೈತೆ. ಯಾವ ಕಾಲವಾಗಿತ್ತು, ನಾನಂತೂ ಈ ಕಡೆ ಎಲ್ಲ ಬಂದು ಓಡಾಡಿ ಮಾಡಿ ಯಾವ ಕಾಲ ಆಗೋಗ್ಬಿಟ್ಟಿತ್ತು ನಂಗಂತೂ. ಬಂಗಾರಮ್ಮನವ್ರೆ ತಗೊಳ್ಳಿ, ಇದ್ರಾಗ 55,000 ರೂಪಾಯಿ ಕಾಸೈತೆ. ಓ, ಏನ್ಲಾ, ಏನ್ ಕಾಸಿದು? ಅದೇ ತೆಂಗಿನ ಗಿಡದ್ದು ಎಲ್ಲ ಮನೆ ಬಂತಲ್ಲ, ತೆಂಗಿನಕಾಯಿ ಎಲ್ಲ ಮಾರಿದಿದ್ದು ಅದ್ರದ್ದೇನಿಯ ಕಾಸು. ತಗೊಳ್ಳಿ, ನೀವು ಕಾಣಿಸಿದ್ರಲ್ಲ ಹಂಗೆ ಬಂದೆ ಕೊಡನಿ ಅಂತ. ವ್ಯವಹಾರ ಎಲ್ಲ ನನ್ನ ಮಗ ನೋಡ್ಕತ್ತ ಕಣ. ಹೋಗ್ಬಿಟ್ಟು ನನ್ನ ಮಗಂಗೆ ಏನಿಯ ಕೊಡೋಗು ಕಾಸ. ಅವನೇನಿಯ ಮಾಡಿಕತ್ತಾನೆ. ನಾನೇನು ವ್ಯವಹಾರ ಗಿವಹಾರ ಎಲ್ಲ ಇವಾಗ ನೋಡ್ಕೊಳಕ್ಕಿಲ್ವಲ್ಲ ನಾನು. ನನ್ನ ಹತ್ರ ಏನು ಸುಮ್ಕೇನಿ, ಹೋಗಿ ನನ್ನ ಮಗಂಗೆ ಕಾಸು ಕೊಡೋಗು. ಇಲ್ಲ, ನಾನು ಹೆಂಡತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು. ಅಲ್ಲೇ ನೀ ಅರ್ಧ ದಾರಿಗೆ ಏನಿಯ ಬಿಟ್ಬಿಟ್ಟು ಬಂದೆ. ನೀವು ಕಾಣಿಸಿದ್ರಲ್ಲ ಹಿಂಗೆ ಕಾಸಿಗೆ ಕಣ್ಣಿ ನೀನು ಹೋಗೋದು ಕೊಟ್ಬಿಟ್ಟು ಹೋಗನಿ ಅಂತ. ತಗೊಳ್ಳಿ. ಚಿಕ್ಕ ಯಜಮಾನ್ರಿಗೆ ಏನಂತೆ ಅವ್ರು ಹೇಳಿದ್ರು, ಯಾರ ಕೈಗನ ಕೊಡು ನಮ್ಮ ಮನೆನಾಗೆ ಅಂತ ಹೇಳೋರಿ. ತಗೊಳ್ಳಿ ನೀವು ಕಾಸು ತಗೊಳ್ಳಿ ಸುಮ್ಕೇನೆ. ಆಯ್ತಾಯ್ತು. ಏನು ಬೆಳಗಿಲೆ ಎಲ್ಲ ಸಂದಾಗ ಗೊತ್ತಾಯ್ತು ಈ ನೋಡ್ಬೇ, ಪರವಾಗಿಲ್ವೋ? ಬಂಗಾರ ಮರೆ ಒಳ್ಳೆ ಬೆಳೆ, ತರಕಾರಿ ಎಲ್ಲ ಬೆಳಿತಾವ್ರೆ ಚಿಕ್ಕ ಯಜಮಾನ್ರು. ಮೊದ್ಲು ತರ ಅಲ್ಲ. ಮೊದ್ಲು ಬರೀ ಜೋಳ ಗಿಳ ಹಾಕ್ತಿದ್ವಲ್ಲ, ಇವಾಗೆಲ್ಲ ತರಕಾರಿ ಹೂವು ಎಲ್ಲಾನು ಹಾಕ್ತಾವ್ರ. ಅಯ್ಯೋ ಸೂಪರ್ ಆಗಿ ನಡೀತದೆ ಎಲ್ಲಾನು. ಎಲ್ಲಾ ತರ ಹಾಕೋದಕ್ಕೆ ಎಲ್ಲಾ ತರನೂ ನಮ್ಗಂತೂ ಲಾಭನೇ ಸಿಗ್ತೈತೆ. ಏನೋ ಎಲ್ಲ ಚಿಕ್ಕ ಯಜಮಾನ್ರ ಅದೃಷ್ಟ ಅಷ್ಟೇನಿಯ. ನಮ್ ದೊಡ್ಡ ಯಜಮಾನ್ರಂತೂ ಬರೋದೇನಿಯ ಇಲ್ಲ ತೋಟದ ಕಡಿಕೆ. ಸುಮ್ಮನೆ ಓಡಾಡ್ತಿರ್ತಾರೆ, ದೂರದಿಂದ ನೋಡ್ಕೊಂಡು ಹೊಂಟೋಯ್ತಾರೆ. ಚಿಕ್ಕ ಯಜಮಾನ್ರು ಬಹಳ ಕಷ್ಟಪಟ್ಬಿಟ್ಟು ಹತ್ರದಾಗ ನಿಂತ್ಬಿಟ್ಟು ಪ್ರತಿಯೊಂದು ಕೆಲಸನೂ ಮಾಡಿಸ್ತಾವ್ರೆ. ಖುಷಿ ಆಯ್ತದ ಕಣ್ಲಾ, ಖುಷಿ ಆಯ್ತದೆ ನೋಡಕ್ಕೆ. ಏನಿಯ ಒಂಥರ ಖುಷಿ ಆಯ್ತದೆ. ಬಿಡು, ಹೆಂಗೋ ನನ್ನ ಮಗ ಎಲ್ಲ ನೋಡ್ಕತ್ತವನಲ್ಲ, ಅಷ್ಟೇ ಏನಿಯ ಸಾಕು. ನಿಮ್ಗೆ ಹೆಂಗೋ ಬಿಡಿ ಬಂಗಾರಮ್ಮರೇ, ನಿಮ್ಮ ಮಗಳು ಕೋಟ್ಯಾಧೀಶ್ವರ ಮನೆ ಸೇರ್ಬಿಟ್ಲು. ಏನೋ ನಿಮ್ಗೆ ಅದೊಂಥರ ಅದೃಷ್ಟ. ಕೋಟ್ಯಾಧೀಶ್ವರ ದುಡ್ಡು ಕೋಟಿನಾಗೆ ನೆಮ್ಮದಿರಕ್ಕಿಲ್ಲ ಕಣಪ್ಪ. ದುಡ್ಡು ಅನ್ನೋದು ಮನುಷ್ಯನ ಹಂಗಂಗೆ ಬದಲು ಮಾಡ್ಬಿಡ್ತದೆ. ಯಾರೋ ಒಬ್ಬೊಬ್ರು ಬದಲಾಗಕ್ಕಿಲ್ಲ ಅಷ್ಟೇನಿಯ. ನನ್ನ ಮಗ ಸೊಸೆ ಅಂತರು ಇನ್ನೆಲ್ಲ ದುಡ್ಡು ಬಂದಿದ ತಕ್ಷಣ ಹಿಂಗೆ ಬದಲಾಗ್ಬಿಡ್ತಾರೆ. ಯಾವ ಸಂಬಂಧಗಳು ಲೆಕ್ಕನೂ ಇರಕ್ಕಿಲ್ಲ, ಏನೂ ಇರಕ್ಕಿಲ್ಲ. ಅಂಥದಕ್ಕೋಸ್ಕರ ನಾವ್ಯಾಕೆ ಹೊಡೆದಾಡಬೇಕು? ಅಯ್ಯೋ ಹೋಗೋಗು, ಹೆಂಡ್ತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ತಿದ್ದಲ್ಲ, ಹೋಗಿ ಕ್ಯಾಮೆ ನೋಡು. ಸುಮ್ಕೆ ಎಷ್ಟು ಕ್ಯಾಮೆ ಇರಕ್ಕಿಲ್ಲ ಹೇಳು, ಹೋಗೋಗು. ಸರಿ ಬಂಗಾರಮ್ಮರೇ, ಆಯ್ತು. ಅವಾಗ ಒಂದು ಕಾಲದಾಗ ದುಡ್ಡು 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 ಅಂತ ಸಾಯ್ತಿದ್ದೆ. ಬೇಕು ಅಂದ್ರೂ ದುಡ್ಡಂತೂ ಸಿಗ್ತಿರ್ಲಿಲ್ಲ. ಆದರೆ ಇವಾಗ ನನಗೆ ಅವಶ್ಯಕತೆನೇ ಇಲ್ಲ. 3 ಹೊತ್ತು ಊಟ, ಒಂದು ಕಣ್ಣು ತುಂಬ ನಿದ್ದೆ, ಆರಾಮಾಗಿವ್ನಿ. ಈ ಟೈಮಾಗ ದುಡ್ಡುಗಳು ಕೈಗೆ ಬರ್ತವೆ, ಕಾಸುಗಳು ಕೈಗೆ ಬರ್ತವೆ, ಎಲ್ಲ ಕೈಗೆ ಬರ್ತವೆ. ನಾವು ಪ್ರಪಂಚನ ಬದಲಾಯಿಸಕ್ಕೆ ಹೋಗಬಾರ್ದು. ನಮ್ಮನ್ನು ನಾವು ಬದಲಾಯಿಸ್ಕೊಂಡ್ರೆ ಪ್ರಪಂಚ ಎಲ್ಲ ನಮಗೆ ಬದಲಾದಂಗೆ ಏನೇ ಕಾಣಿಸ್ತದೆ. ಮೊದಲು ನಮಗೆ ನಾವು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ನನಗೆ ಸಂದಾಗ ಅರ್ಥ ಆಯಿತು. ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು ಅಷ್ಟೇ ನೀನಿಯ. ಸರಿ ಬಿಡು, ಈ ದುಡ್ಡು ಇಟ್ಕೊಂಡು ನಾನೇನು ಮಾಡಲಿ? ನನ್ನ ಮಗನೇನಿಯ ಕರೆದ್ಬಿಟ್ಟು ಅವನಿಗೆ ಏನಿಯ ಕೊಟ್ಬಿಡ್ತೀನಿ. ಲೋ ಮಗನೇ ಬಾರ ಇಲ್ಲಿ, ಬಾಯಿಲಿ. ಇನ್ನು ಯಾವ ವ್ಯವಹಾರ ತಗೊಂಡು ನಂಗೇನಾಗಬೇಕು? ಯಾರು ಕೊಡ್ಬೇಕಿನ್ ದುಡ್ಡ? ಮಗಳು ಅನ್ನೋಳೆ ನಿನಗೆ ಕೈ ಕೊಟ್ಟೋದ್ಲು. ಇನ್ನು ದುಡ್ಡು ಕಾಸಿಕ್ಕಣ್ಣ ನೀನು ಯಾರು ಏನು ಮಾಡಲಿ? ಯಾವ ಆಸೆನೂ ಇಲ್ಲ, ಯಾವಿದೂ ಇಲ್ಲ ನನಗಂತೂ. ಏನಮ್ಮ
ತಗ ಕಾಸು ತೆಂಗಿನ ಮರದವೇನೋ ಬಂತಂತೆ ತೆಂಗಿನಕಾಯಿ ಮಾರಿದಿದ್ದು ತಗ ಕಾಸ್ನ ಇದನ್ ಕೂಡ ಅಲ್ಲಿಂದ ಕರ್ದೆ ನೀನೇ ಇಟ್ಕೊಂಡಿದ್ರೇನ್ ಬ್ಯಾಡ ಅನ್ನದೆ ಹೋಗ್ಲಿ ನೀನೇ ಇಟ್ಕೊಳ್ಳಮ್ಮ ಏನಕ್ಕನ ಖರ್ಚುಗೆ ಪರ್ಚಿಗೆ ಅದಕ್ಕೆ ಇದಕ್ಕೆ ಸಣ್ಣ ಪುಟ್ಟದಕ್ಕೆ ಆಯ್ತದೆ ಎಲ್ಲದಕ್ಕೂ ನೀನ್ ನನ್ನನ್ನೇ ಕೇಳಬೇಕು ಅಂತ ಏನಿಲ್ಲ ಖರ್ಚು ಪರ್ಚಿಗೆ ಎಲ್ಲನೂ ತಗೊಂಡು ನೀನೇ ಇಕ್ಕ ಹೋಗು. ನನಗೇನು ಮಗ ಇರ್ತದೆ ಖರ್ಚು ಇದೊಳ್ಳೆ ಸಂದ ಕೇಳ್ತೀಯಾ ಮನೆ 3 ಹೊತ್ತು ಊಟ ಹಾಕ್ತೀರಾ ತಿನ್ನಲ್ವಾ ಊಟ ಹಾಕಿದ ತಕ್ಷಣ ತಿಂತೀನಿ ಆರಾಮಾಗಿ ಗೊರಕೆ ಹೊಡ್ಕೊಂಡು ಇದ್ದೇ ಹೋಯ್ತೀನಿ ಹಬ್ಬಬ್ಬಕ್ಕೂ ಸೀರೆ ಬಟ್ಟೆ ಕೊಡಿಸ್ತೀರಾ ಬ್ಯಾಡ ಅಂದ್ರೂ ಮುಗೀತು ನಂದು ಇನ್ನೇನ್ಲ ಐತೆ ನಂದು ಹೋಗ್ಲ ಮರಿ ತಗ ಕಾಸು ಬೇಡ ನಂಗೆ ತಗೊಂಡು ಇಕ್ಕ ಹೋಗು ಯಾವ ವ್ಯವಹಾರನೂ ಬೇಡ ನಂಗಂತೂ ಇಲ್ಲಮ್ಮ ನೀನ್ ಮೊದ್ಲು ತರ ಇರ್ಬೇಕು. ನೀನ್ ಯಾವಾಗ ದುಡ್ಡು ಇಕ್ಕೊಂಡು ಚೀಟಿ ಪಾರ್ಟಿ ಅಂತ ವ್ಯವಹಾರ ಮಾಡ್ತಿದ್ದಲ್ಲಮ್ಮ ನೀನು ಅಷ್ಟೇ ಚೀಟಿ ಪಾರ್ಟಿ ವ್ಯವಹಾರನೇ ಮಾಡಮ್ಮ ನೀನುವೆ. ಅದೇ ನೀ ಎಷ್ಟೋ ಮೇಲು ಪಾಪ ನೀನು ಯಾವಾಗೂನು ಸುಮ್ಕೇನೆ ಇತ್ತಿದ್ದೆ ಅಲ್ವಾ ಈಗ ಏನೋ ಒಂದು ಚೀಟಿ ಪಾರ್ಟಿ ವ್ಯವಹಾರನ ಮಾಡ್ಕೊಂಡು ನೀನು ಇರು ಮೊದ್ಲಿದ್ದಂಗೆ ಏನೇ ಇರು. ನಮ್ಗೆ ಈ ತರ ಬಂಗಾರ ಮುಂಗಿನೂ ಮೊದ್ಲು ತರ ಇತ್ತಲ್ಲ ಗೊತ್ತಾಗೆ ಅಂತ ಬಂಗಾರಮ್ಮ ನೀನೇ ನನ್ಗಿಷ್ಟ. ತಗಳ ಮರಿ ತಗ ಸುಮ್ಕೆ ಕಾಸು ತಕ ನೀನು ಅಯ್ಯಯ್ಯ ಸುಮ್ಕೆ ನನಗೆ ಬಿ ಪಿ ರೈಸ್ ಮಾಡ್ಬೇಡ ಯಾವ ವ್ಯವಹಾರನೂ ಈ ಬಂಗಾರಮ್ಮ ಮಾಡಕ್ಕಿಲ್ಲ ಬಂಗಾರಮ್ಮ ಇವಾಗೆಲ್ಲ ಅರ್ಥ ಮಾಡ್ಕೊಂಬಿಟ್ಟು ಬದಲಾಗ್ಬಿಟ್ಟವಳೆ ತಗ ಕಾಸ ನಿನಗಿನ್ನ ಮಗವನಿ ಮಗನ್ ದೊಡ್ಡನ್ ಮಾಡಬೇಕು ಮಗನ್ ಓದಿಸ್ಬೇಕು ಮಗನ್ ಏನೇನೋ ಮಾಡಬೇಕು ಏನು ಒಸಿ ಇರ್ತದ ಇವಳು ಕೆಲಸ ನಿಂಗೆ ಬೇಜಾನ್ ಕೆಲಸ ಇರ್ತದೆ ನಿಂಗಂತೂ ಅಷ್ಟೆಲ್ಲ ಕೆಲಸ ಐತೆ ಅಂತಂದ್ಮೇಲೆ ನೀನೇ ಯೋಚನೆ ಮಾಡು ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟೊಂದೆಲ್ಲ ಕೆಲಸ ಮಾಡಿಕೊಂಡು ಕಾಸು ಬೇಡ ಅಂದರೆ ಹೆಂಗೆ ಹೋಗ್ಲಾ ನಂದೆಲ್ಲ ಮುಗ್ದೋಗೈತೆ ನಾನಿನ್ನೇನು 2 ಹೊತ್ತು ಊಟದೋಳು ಅಷ್ಟೇ ನೀನು ಹೋಗು ಕಾಸು ಎತ್ಕೊಂಡು ಹೋಗಿ ಮನೆಗೆ ಏನೋ ವ್ಯವಹಾರ ಮಾಡ್ಕೊ ಹೋಗ್ರಿ ನಾನು ಸ್ವಲ್ಪ ಹೊತ್ತು ಹೊಲ್ದ ಹತ್ರ ನೀನು ಕುಂತ್ಕೊಂಡು ನಿಧಾನಕ್ಕೆ ಬರ್ತೀನಿ ನೀನು ಹೋಗು. ಸರಿನಮ್ಮ ಆಯ್ತು. ನಮ್ಮಮ್ಮ ಏನು ಇಷ್ಟೊಂದು ಬದಲಾಗೋಗ್ಬಿಟ್ಟೈತಲ್ಲ ಬೆಂಗಳೂರಿಂದ ಬಂದ್ಮೇಲಂತೂ ಎವಿ ಅಂದ್ರೆ ಎವಿ ಬದಲಾಗೋಗ್ಬಿಟ್ಟೈತೆ ನಮ್ಮಮ್ಮ ಅಂತೂ ಎಷ್ಟೊಂದು ಬದಲಾಗೈತೆ ನನಗಂತೂ ನಂಬಕ್ಕೆ ಏನೇ ಆಯ್ತಿಲ್ಲ ಇಷ್ಟೊಂದು ಬದಲಾಗಿರೋದು ನೋಡಿ. ಅಲ್ಲ ಏನು ವಿಷಯ ನಮ್ಮಮ್ಮನ ಇಷ್ಟೊಂದು ಬದಲು ಮಾಡ್ತು ಅಂತ ಮೊದಲೊಳ್ಳೆ ಸಿಂಹಿನೇ ಇದ್ದಂಗಿತ್ತು ಇವಾಗ ನೋಡಿದ್ರೆ ಎಲ್ಲ ಬೇಡ 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 ಅಂತದೆ. ನಮಗೆ ಏನೋ ಮಾನಸಿಕವಾಗಿ ಬೇಜಾರಾಗೋಗ್ಬಿಟ್ಟೈತೆ ಅನ್ನಿಸ್ತದೆ. ನೋಡೋಣ ಇರು ಯಪ್ಪ ಇಲ್ಲಿ ಸಿಗ ನೆಮ್ಮದಿ ಎಂಥ ದೊಡ್ಡ ಬಂಗ್ಲೆನಾಗೂ ಸಿಗಕ್ಕಿಲ್ಲ ಬಿಡು ನಂಗೆ ಇಲ್ಲಿ ಸಿಗ್ತದೆ ನೋಡು ಅಬ್ಬಬ್ಬಬ್ಬ ಎಂಥ ನೆಮ್ಮದಿ ಅಂದರೆ ಅಂಥ ನೆಮ್ಮದಿ